Hello guys, today we are here to the last sub-concept of the life process, that is excretion, Visarjana Kriya. So excretion means here, what is excretion? When we come to the main, yeah, when we come to the definition of it, it is nothing but the excretion, I mean removing the waste products from our body, all right? So during metabolic activities means what? The chemical reactions which are taking place in our body are termed as metabolic reactions, right? ಸೊ ವಿಸರ್ಜನಾ ಕ್ರಿಯೆ ಅಂತಂದ್ರೆ ಏನು? ನಮ್ಮ ದೇಹದಲ್ಲಿರುವ ತ್ಯಾಜ್ಯವನ್ನ ಹೊರಗಡೆ ಹಾಕುವುದು, ಇದಕ್ಕೆ ವಿಸರ್ಜನಾ ಕ್ರಿಯೆ ಅಂತ ಹೇಳ್ತಾರೆ. ಸೊ ವೆನ್ ವಿ ಕಮ್ ಟು ದ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂದ್ರೆ ಏಕಕೋಶ ಜೀವಿಗಳು, ಏಕಕೋಶ ಜೀವಿಗಳಲ್ಲಿ ವಿಸರ್ಜನಾ ಕ್ರಿಯೆ ಹೇಗಾಗತ್ತೆ? ಲೈಕ್ ಅಮೀಬಾ, ವಿ ಕ್ಯಾನ್ ಸೇ ಪ್ಯಾರಾಮೀಷಿಯಂ ಆಗಿರಬಹುದು. ಸೊ ಇದರಲ್ಲೆಲ್ಲ ಏಕಕೋಶ ಜೀವಿಗಳಲ್ಲಿ ಎಕ್ಸ್ಕ್ರೀಷನ್ ಅಂದ್ರೆ ವಿಸರ್ಜನಾ ಕ್ರಿಯೆ ಹೇಗಾಗತ್ತೆ? ಸೊ ಹಿಯರ್ ದ ವೇಸ್ಟ್ ಪ್ರಾಡಕ್ಟ್ಸ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸೆಲ್ ಇಟ್ ಸೆಲ್ಫ್ ಟು ದ ಸರೌಂಡಿಂಗ್ಸ್ ಬೈ ಅ ಪ್ರೊಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಡಿಫ್ಯೂಷನ್ ಅಂದ್ರೆ ವಿಸರಣೆಯ ಮೂಲಕ. ವಿಸರಣೆಯ ಮೂಲಕ ಏನಾಗತ್ತೆ ಇಲ್ಲಿ? ನಮ್ಮ ಅಂದ್ರೆ ಏಕಕೋಶ ಜೀವಿಗಳಲ್ಲಿರುವ ತ್ಯಾಜ್ಯ ಜೀವಕೋಶಗಳಿಂದ ಹೊರಗಡೆ ಇರುವ ಎನ್ವಿರಾನ್ಮೆಂಟ್ಗೆ, ಹೊರಗಡೆ ವಾತಾವರಣಕ್ಕೆ ಹೋಗುತ್ತೆ. ಬಟ್ ಇನ್ ಕೇಸ್ ಆಫ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಮಲ್ಟಿಸೆಲ್ಯುಲಾರ್ ಅಂದ್ರೆ ಏನು? ಇನ್ ಕೇಸ್ ಆಫ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಬಹುಕೋಶಿ ಜೀವಿಗಳು ಅಂತ. ಮಲ್ಟಿ ಸೆಲ್ಯುಲಾರ್ ಮೀನ್ಸ್ ಬಹುಕೋಶಿ ಜೀವಿಗಳು. ಸೊ ಇದರಲ್ಲಿ ದ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ರಿಮೂವ್ಡ್ ಥ್ರೂ ಅ ಸ್ಪೆಷಲೈಸ್ಡ್ ಆರ್ಗನ್ಸ್, ಥ್ರೂ ಅ ಸ್ಪೆಷಲೈಸ್ಡ್ ಪಾರ್ಟ್ಸ್. ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ನೆಕ್ಸ್ಟ್, ವೆನ್ ವಿ ಕಮ್ ಟು ದ ಎಕ್ಸ್ಕ್ರೀಟರಿ ಆರ್ಗನ್ಸ್ ಅಂತ ಬಂದಾಗ, ಸೊ ದಿಸ್ ಆಲ್ಸೋ ವಿ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಸೆಷನ್ಸ್. ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಜೀವಿಗಳಲ್ಲಿ ವೈವಿಧ್ಯತೆ ಅನ್ನೋ ಪಾಠವನ್ನ ಮಾಡುವಾಗ, so we will come across which type of excretory organisms will be there in the different kind of organisms anta. So we can see protonephridia or flame cells. Just a minute. Yeah, protonephridia or a flame cells ಅನ್ನೋದನ್ನ ಅಂದ್ರೆ excretory system ಇಲ್ಲಿ ಏನಾಗಿದೆ? flame cells ಅನ್ನೋದಿದೆ. So these are the excretory system in platyhelminthes. platyhelminthes ಅನ್ನೋ ವರ್ಗಕ್ಕೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಯಾವ ರೀತಿ ಇರುತ್ತೆ? ಫ್ಲೇಮ್ ಸೆಲ್ಸ್ ಅನ್ನೋ ಜೀವಕೋಶಗಳ ಮೂಲಕ ಅಲ್ಲಿ ವಿಸರ್ಜನೆ ಆಗತ್ತೆ. ಸೊ ಪ್ಲಾಟಿಎಲ್ಮೆಂಟಲ್ಸ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಯು ಕ್ಯಾನ್ ಆಲ್ಸೋ ಸಿ ದಿಸ್ ಇನ್ ಅನಿಲೀಡ್ಸ್ ಅಲ್ಲಿ ನೋಡ್ತೀರಾ. ಅದೇ ರೀತಿ ಸಿಫಾಲೋಕಾರ್ಡೇಟ್ಸ್ ಗಳಂತೂ ಬರ್ತವೆ. ಎಕ್ಸಾಂಪಲ್ ಆಂಫಿಯಾಕ್ಸಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ನೆಫ್ರೀಡಿಯಾ ಅಂತ. ಸೊ ದೀಸ್ ನೆಫ್ರೀಡಿಯಾ ಆರ್ ದ ಟ್ಯೂಬ್ಯುಲರ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ which are found in earthworms and other annelids. So annelids ಅಲ್ಲಿ ನೆಫ್ರೀಡಿಯಾ ಅನ್ನೋ ಪಾರ್ಟ್ ಇರುತ್ತೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ. ವಿಸರ್ಜನಾ ವ್ಯೂಹವಾಗಿ ಅಲ್ಲಿ ನೆಫ್ರೀಡಿಯಾ ಇರುತ್ತೆ. ಅದೇ ರೀತಿ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಆರ್ ದ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಇನ್ ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಗಳಲ್ಲಿ, ಹುಳುಗಳಲ್ಲಿ, ಕಾಕ್ರೋಚ್ ಗಳಲ್ಲಿ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಅನ್ನೋದು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿರುತ್ತೆ. ಅದೇ ರೀತಿ ಆಂಟೆನಲ್ ಗ್ಲ್ಯಾಂಡ್ಸ್ ಆರ್ ಗ್ರೀನ್ ಗ್ಲ್ಯಾಂಡ್ಸ್ ಪರ್ಫಾರ್ಮ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಕ್ರುಸ್ಟೇಷಿಯನ್ಸ್. ಕ್ರುಸ್ಟೇಷಿಯನ್ಸ್ ಅಥವಾ ಮೊಲಸ್ಕ್ ಅಂತ ಏನ್ ಕರಿತೀವಿ, ಅಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಂಟೆನಲ್ ಗ್ಲ್ಯಾಂಡ್ಸ್ ಅಥವಾ ಗ್ರೀನ್ ಗ್ಲ್ಯಾಂಡ್ಸ್ ಆಗಿರುತ್ತೆ. ವಿ ಶುಡ್ ರಿಮೆಂಬರ್ ಇಟ್. ಫ್ಲೇಮ್ ಸೆಲ್ಸ್, ಪ್ಲಾಟಿಎಲ್ಮೆಂಥಸ್, ನೆಫ್ರೀಡಿಯಾ, ಅರ್ಥ್ವರ್ಮ್ ಅಥವಾ ಎನಿಲಿಡಾ. ಯೂಶುವಲಿ ಎಕ್ಸಾಂಪಲ್ ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದೇ ವಿಲ್ ನಾಟ್ ಆಸ್ಕ್ ಎನಿಲಿಡಾದಲ್ಲೂ ಪ್ಲಾಟಿಎಲ್ಮೆಂಥಲ್ ಜನರಲ್ ಆಗಿ ಕೇಳಲ್ಲ, ಅಪ್ಲೈಡ್ ಆಗಿ ಕೇಳ್ತಾರೆ ಅಲ್ವಾ. So that is why we should remember the examples. ಪ್ರೋಟೋನೆಫ್ರೀಡಿಯಾ ಅಥವಾ ಫ್ಲೇಮ್ ಸೆಲ್ಸ್ ಪ್ಲನೇರಿಯಾ ಅಥವಾ ಪ್ಲಾಟಿಎಲ್ಮೆಂಥಸ್ ಅಲ್ಲಿ ಇರುತ್ತೆ. ಅದೇ ನೆಫ್ರೀಡಿಯಾ ಅನ್ನೋ ಎಕ್ಸ್ಕ್ರೀಟರಿ ಆರ್ಗನ್ ಅಥವಾ ಪಾರ್ಟು ಅರ್ಥ್ವರ್ಮ್ ಅಲ್ಲಿ ಅಥವಾ ಅದರ್ ಎನಿಲಿಡ್ಸ್ ಅಲ್ಲಿ ಯು ಕ್ಯಾನ್ ಸಿ. ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಅನ್ನು ನಾವು ಹುಳುಗಳಲ್ಲಿ ಅಥವಾ ಇದರಲ್ಲಿ ಕಾಕ್ರೋಚಸ್ ಗಳಲ್ಲಿ ಕಾಣ್ತೇವೆ. ನೆಕ್ಸ್ಟ್, ವೆನ್ ವಿ ಕಮ್ ಟು ದ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ವಿಸರ್ಜನಾ ಕ್ರಿಯೆ ಮಾನವರಲ್ಲಿ ವಿಸರ್ಜನಾ ಕ್ರಿಯೆ ಹೇಗೆ ನಡೆಯುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ವಿಸರ್ಜನಾ ವ್ಯೂಹ ಹೇಗಿರತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಪೇರ್ ಆಫ್ ಕಿಡ್ನೀಸ್. 2 ಕಿಡ್ನಿಗಳಿರ್ತವೆ. ಅ ಪೇರ್ ಆಫ್ ಯುಟರಸ್, ದಿಸ್ ಇಸ್ ಅ ಯುಟರಸ್, ಅಂಡ್ ಅ ಯೂರಿನರಿ ಬ್ಲಾಡರ್, ದಿಸ್ ಇಸ್ ಅ ಯೂರಿನರಿ ಬ್ಲಾಡರ್, ಅಂಡ್ ಅ ಯುರೇಥ್ರಾ. ಓಕೆ, each kidney has a number of excretory units called nephrons. 2 ಕಿಡ್ನಿಯಲ್ಲಿ each kidney will be having
certain cells which are structural and functional unit of kidney. ಸೊ ಈ ನೆಫ್ರಾನ್ಸ್ ಅನ್ನೋದು ಕಿಡ್ನಿಯಲ್ಲಿ ಇರುವ ಜೀವಕೋಶಗಳಾಗಿವೆ. ಅದೇ ರೀತಿ ಬ್ರೈನ್ ನಲ್ಲಿರುವ ಅಂದ್ರೆ ನಮ್ಮ ಮೆದುಳಿನಲ್ಲಿರುವ ಜೀವಕೋಶಗಳಿಗೆ ನ್ಯೂರಾನ್ಸ್ ಅಂತ ಕರೀತಾರೆ. ಅದೇ ಬೋನ್ಸ್ ಅಲ್ಲಿ ಅಂದ್ರೆ ಬೋನ್ಸ್ ಅಂದ್ರೆ ಮೂಳೆಗಳಲ್ಲಿ ಇರುವ ಜೀವಕೋಶಗಳಿಗೆ ಆಸ್ಟಿಯೋಸೈಟ್ಸ್ ಅಂತ ಕರೀತಾರೆ. ಸೊ ಅದೇ ರೀತಿ ಕಿಡ್ನೀಸ್ ಅಲ್ಲಿರುವ ಜೀವಕೋಶಗಳಿಗೆ ನೆಫ್ರಾನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಯಾ. ಸೊ ಇಲ್ಲಿ ನೀವು ನೆಫ್ರಾನ್ ನ ಸ್ಟ್ರಕ್ಚರ್ ಇಂದ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ನೆಫ್ರಾನ್ ಅಂದ್ರೆ ಒಂದು ಕಿಡ್ನಿಯಲ್ಲಿರುವ ಒಂದು ನೆಫ್ರಾನ್ ನ ಸ್ಟ್ರಕ್ಚರ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು ಬೋಮನ್ಸ್ ಕ್ಯಾಪ್ಸೂಲ್ ಅಂತ ಇದೆ, ಅಫರೆಂಟ್ ಆರ್ಟ್ರಿಯೋಲ್ ಅಂತ ಇದೆ, ಇಫರೆಂಟ್ ಆರ್ಟ್ರಿಯೋಲ್ ಅಂತ ಇದೆ. ಅದೇ ರೀತಿ ಗ್ಲೋಮರುಲಸ್ ಅನ್ನೋದಿದೆ, ಕ್ಯಾಪಿಲರಿ ನೆಟ್ವರ್ಕ್ ಇದೆ, ಅದೇ ರೀತಿ ಹೆನ್ಲೀಸ್ ಲೂಪ್ ಇದೆ, ರೈಟ್. ಸೊ ದೀಸ್ ಆಲ್ ಆರ್ ದ ಪಾರ್ಟ್ಸ್ ಆಫ್ ನೆಫ್ರಾನ್. ನೆಕ್ಸ್ಟ್ So when we see the structure of the nephron, these images are downloaded from the websites of Google, from certain websites of Google, which are usually helpful for the school students and all. Aita. So thank you for these images for that websites. So ಒಂದನೇ ಪಾರ್ಟ್ ಗ್ಲೋಮರುಲಸ್ ಅಂತ ಬಂದಾಗ the function of glomerulus, ಎಲ್ಲಿದೆ glomerulus ಇದು, ಓಕೆನಾ. So the function of glomerulus is what? Filters small solutes from the blood. So blood will enter to the glomerulus. Blood ಏನಾಗತ್ತೆ glomerulus ಗೆ ಎಂಟರ್ ಆಗತ್ತೆ. What, how it will filter? ಅಲ್ಲಿ ಫಿಲ್ಟ್ರೇಷನ್ ಆಗ್ಬೇಕಲ್ವಾ. So it filters small solutes from the blood. So blood ಅಲ್ಲಿರುವ small solutes ಅನ್ನ ಅದೇನ್ ಮಾಡತ್ತೆ, ಫಿಲ್ಟರ್ ಮಾಡತ್ತೆ. Next it will go to the proximal convoluted tubule. Next the blood will go to the proximal convoluted tubule. So in this tube, ಈ ಟ್ಯೂಬ್ ಅಲ್ಲಿ ಏನಾಗುತ್ತೆ, it reabsorbs ions, water and nutrients, removes toxins and adjust filtrate pH. So what it does, proximal convoluted tubule, it reabsorbs ions which are essential for our body. It reabsorbs water, ಅಯಾನುಗಳನ್ನ, ನೀರನ್ನ ಮತ್ತೆ ಪೋಷಕಾಂಶಗಳನ್ನ ಹೀರಿಕೊಳ್ಳತ್ತೆ. ಅದೇ ರೀತಿ ಅಂದ್ರೆ ಹೀರಿಕೊಂಡು ಮತ್ತೆ ಬ್ಲಡ್ ಸ್ಟ್ರೀಮ್ಗೆ ಬಿಡತ್ತೆ. ಸೊ ನಮ್ಮ ಬಾಡಿ ಅವನ್ನ ಯೂಸ್ ಮಾಡ್ಕೋತವೆ. ಅದೇ ರೀತಿ ಟಾಕ್ಸಿನ್ಸ್ ಗಳನ್ನ, ವಿಷಕಾರಿ ಆಗಿರುವಂತ ಪದಾರ್ಥಗಳನ್ನ ಇದು ರಿಮೂವ್ ಮಾಡತ್ತೆ. ನೆಕ್ಸ್ಟ್ ಇಟ್ ವಿಲ್ ಗೋ ಟು ದ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲಿ. ಸೊ ಇಲ್ಲಿಂದ ಬಂದು ಇಲ್ಲಿ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲಿಗೆ ಹೋಗತ್ತೆ. ಸೊ ಇಲ್ಲೇನಾಗತ್ತೆ, ಅಕ್ವಾಪೋರಿನ್ಸ್ ಅಂತ ಪ್ರೋಟೀನ್ಸ್ ಗಳು ಇರ್ತವೆ, ಅಕ್ವಾಪೋರಿನ್ಸ್ ಅಂತ. ಓಕೆ, ಸೊ ದೀಸ್ ಅಕ್ವಾಪೋರಿನ್ಸ್ ವಾಟರ್ ಟು ಪಾಸ್ ಫ್ರಮ್ ದ ಫಿಲ್ಟರೇಟ್ ಟು ದ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್. ಸೊ ಫಿಲ್ಟ್ರೇಟ್ ಇಲ್ಲಿಂದ ಇದು ಇಲ್ಲಿ ಫಿಲ್ಟ್ರೇಷನ್ ಆಯ್ತಾ, ಇಲ್ಲಿ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಫಿಲ್ಟ್ರೇಷನ್ ಆಯ್ತು. ಸೊ ಆ ಫಿಲ್ಟ್ರೇಟ್ ಇಲ್ಲಿ ಈಗೆಲ್ಲಿ ಬಂತು, ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲಿಗೆ ಬಂತು. ಇದು ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲಿ. ಸೊ ಇಲ್ಲಿ ಬಂದಾಗ ಏನಾಗತ್ತೆ, ಅದು ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲಿಗೆ ಬಂದಾಗ ಅಕ್ವಾಪೋರಿನ್ಸ್ ಅನ್ನೋ ಪ್ರೋಟೀನ್ಗಳು ಏನ್ ಮಾಡ್ತವೆ, ಇವು ಪಾಸ್ ಫ್ರಮ್ ದ ಫಿಲ್ಟ್ರೇಟ್, ನೀರನ್ನ, ಫಿಲ್ಟ್ರೇಟ್ ಅಲ್ಲಿರುವ ನೀರನ್ನ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಗೆ ಬಿಡ್ತವೆ. ಅದಾದ್ಮೇಲೆ ಇಟ್ ವಿಲ್ ಗೋ ಟು ದ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲಿ. ಜಸ್ಟ್ ಅ ಮಿನಿಟ್. ಅದಾದ್ಮೇಲೆ ಇಟ್ ಇಸ್ ಗೋ ಟು ದ ಅಸೆಂಡಿಂಗ್ ಲೂಪ್ ಲೈಕ್ ದಿಸ್. ಅಗೇನ್ ಈ ಕಾಯಿಲ್ ಆಗಿ ಮತ್ತೆ ಅಸೆಂಡಿಂಗ್ ಲೂಪ್ ಗೆ ಬರುತ್ತೆ. ವೆನ್ ಇಟ್ ಗೋಸ್ ಟು ದ ಅಸೆಂಡಿಂಗ್ ಲೂಪ್ ಅಲ್ವಾ, ಸೊ ಅಲ್ಲಿ Na plus and Cl minus ions are absorbed from the filtrate and they are sent to the interstitial fluid. ಸೊ ಇದು ಒಂದು ನೆಫ್ರಾನ್ ಆಯ್ತು. ಇದೇ ರೀತಿ ಇನ್ನೊಂದು ನೆಫ್ರಾನ್ ಇರುತ್ತೆ ಅಲ್ವಾ. ಸೊ ಇನ್ ಬಿಟ್ವೀನ್ ಟೂ ನೆಫ್ರಾನ್ಸ್ ದೇರ್ ವಿಲ್ ಬಿ ಸಮ್ ಫ್ಲೂಯಿಡ್ ವಿಚ್ ಇಸ್ ಕಾಲ್ಡ್ interstitial fluid. ಸೊ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲಿಯಲ್ಲಿ ಇಟ್ reabsorbs Na plus and Cl minus ions. Next it will go to the distal tubule. So in distal tubule what happens? In a distal tubule selectively secretes and absorbs different ions to maintain blood pH and electrolyte balance. So it secretes some ions, it absorbs some ions, then it also maintains the pH of a blood. Next it will come to the collecting duct. Collecting duct ಅಲ್ಲಿ ಲಾಸ್ಟ್ reabsorption ಆಗತ್ತೆ. ನೀರು ಮತ್ತು ನಮಗೆ ಅವಶ್ಯಕತೆ ಇರುವ ಸೊಲ್ಯೂಟ್ಸ್ ಅನ್ನ ಮತ್ತೆ reabsorption ಮಾಡ್ತಾರೆ. ಅದಾದ್ಮೇಲೆ ಇಟ್ ವಿಲ್ ಗೋ ಟು ದ ಎಕ್ಸ್ಕ್ರೀಟರಿ ಲಾಸ್ಟ್ ಒನ್. ಸೊ ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ದ ಫ್ಲೋಟ್ ಚಾರ್ಟ್. ಫ್ರಮ್ ದ ಬ್ಲಡ್ ಸ್ಟ್ರೀಮ್ ದ ಬ್ಲಡ್ ವಿಲ್ ಕಮ್ ಟು ದ ಗ್ಲೋಮೆರುಲಸ್. ಇನ್ ಗ್ಲೋಮೆರುಲಸ್ ದ ಫಿಲ್ಟ್ರೇಷನ್ ಆಫ್ ಬ್ಲಡ್ ವಿಲ್ ಆಕರ್. ಸೊ ವಾಟ್ ಈಸ್ ಸೆಂಟ್ ಅಗೇನ್ ಟು ದ ಬೋಮೆನ್ಸ್ ಕ್ಯಾಪ್ಸೂಲ್. ಗ್ಲೋಮೆರುಲಸ್ ಇಂದ ಬೋಮೆನ್ಸ್ ಕ್ಯಾಪ್ಸೂಲ್ ಏನೇನ್ ಬರುತ್ತೆ,
ವಾಟರ್, ಶುಗರ್, ಸಾಲ್ಟ್, ಯೂರಿಯಾ ಮತ್ತೆ ಅದರ್ ವೇಸ್ಟ್ ಬರುತ್ತೆ. ಈ ಬೋಮ್ಯಾನ್ಸ್ ಕ್ಯಾಪ್ಸೂಲ್ ಇಂದ ಎಲ್ಲಿ ಹೋಗುತ್ತೆ? ರೀನಲ್ ಟ್ಯೂಬ್ಯೂಲ್ ಅಂದ್ರೆ ಕಿಡ್ನಿ ಟ್ಯೂಬ್ಯೂಲ್ಸ್ಗೆ. PCT, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಹೆನ್ಲೀಸ್ ಲೂಪ್, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ಹೋಗುತ್ತೆ. ಸೊ ಅದೇ ರೀತಿ ಬ್ಲಡ್ ಸ್ಟ್ರೀಮ್ ಇಂದ ಆಸಿಡ್ ಕೂಡ ಬಂದು ಇಲ್ಲಿ ರೀನಲ್ ಟ್ಯೂಬ್ಯೂಲ್ಗೆ ಜಾಯಿನ್ ಆಗ್ತವೆ. ಸೊ ಇಲ್ಲಿ ರೀನಲ್ ಟ್ಯೂಬ್ಯೂಲ್ ಅಲ್ಲಿ ಮ್ಯಾಕ್ಸಿಮಲ್ ಫಿಲ್ಟ್ರೇಷನ್ ಆಕರ್ಸ್. ಸೊ ಇಲ್ಲೇನಾಗತ್ತೆ? ಫ್ರಾಮ್ ದ ರೀನಲ್ ಟ್ಯೂಬ್ಯೂಲ್ ಟು ದ ರೀನಲ್ ಪೆಲ್ವಿಸ್. ರೀನಲ್ ಟ್ಯೂಬ್ಯೂಲ್ ಇಂದ ರೀನಲ್ ಪೆಲ್ವಿಸ್ ಪಾರ್ಟ್ಗೆ ಏನೇನ್ ಬರುತ್ತೆ? ಯೂರಿಯಾ ಬರುತ್ತೆ, ವೇಸ್ಟ್ ಬರುತ್ತೆ, ಸಾಲ್ಟ್ಸ್ ಬರುತ್ತೆ, ಸಮ್ ಅಮೌಂಟ್ ಆಫ್ ವಾಟರ್ ಬರುತ್ತೆ, ಆಸಿಡ್ಸ್ ಬರ್ತವೆ. ಸೊ ದೀಸ್ ಆಲ್ ಟುಗೆದರ್ ಫಾರ್ಮ್ ಯೂರಿನ್. ಇವೆಲ್ಲ ಸೇರಿ ಯೂರಿನ್ ಅನ್ನ ಫಾರ್ಮೇಶನ್ ಮಾಡ್ತವೆ. ಸೊ ದ ಯೂರಿನ್ ವಿಲ್ ಕಮ್ ಟು ದ ರೀನಲ್ ಪೆಲ್ವಿಸ್ ಟು ವಾಟರ್ ಟು ಬ್ಲಾಡರ್ ಟು ಯುರೇಥ್ರಾ ಟು ಯುರಿನರಿ ಮೀಟಸ್ ಇಸ್ ಅ ಎಕ್ಸ್ಟರ್ನಲ್ ಪಾರ್ಟ್, ಹೊರಗಡೆ ಇರುವ ಪಾರ್ಟ್. ಸೊ ಥ್ರೂ ದ ಯುರಿನರಿ ಮೀಟಸ್ ದ ಯೂರಿನ್ ವಿಲ್ ಗೋ ಔಟ್ ಫ್ರಮ್ ದ ಬಾಡಿ. ಸೊ ಇಲ್ಲಿ ರೀನಲ್ ಟ್ಯೂಬ್ಯೂಲ್ ಅಲ್ಲಿ ಅಂದ್ರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ದೆನ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ದೆನ್ ಹೆನ್ಲೀಸ್ ಲೂಪ್. ಸೊ ಇಲ್ಲೇನಾಗತ್ತೆ? ಇಲ್ಲಿ ಜಾಸ್ತಿ ಫಿಲ್ಟ್ರೇಷನ್ ಆಗಿರೋ ಕಾರಣ ಇಲ್ಲಿ ರೀಅಬ್ಸಾರ್ಪ್ಷನ್ ಕೂಡ ಆಗತ್ತೆ. ರೀಅಬ್ಸಾರ್ಪ್ಷನ್ ಅಂದ್ರೆ ಮರು ಹೀರುವಿಕೆ ಕೂಡ ಆಗತ್ತೆ. ಸೊ ಏನೇನು ರೀಅಬ್ಸಾರ್ಪ್ಷನ್ ಆಗತ್ತೆ? ಯಾವ್ಯಾವ ಅಯಾನ್ಸ್ಗಳು ಎಸೆನ್ಷಿಯಲ್ ಇರ್ತಾವೋ, ನೆಸೆಸರಿ ಅವಶ್ಯಕವಾದಂತಹ ಅಯಾನ್ಸ್ಗಳಾಗಿರ್ಬಹುದು, ನೀರಾಗಿರ್ಬಹುದು, ಶುಗರ್ ಆಗಿರಬಹುದು, ಸಾಲ್ಟ್ಸ್ ಗಳಾಗಿರಬಹುದು. ಸೊ ಇವೆಲ್ಲವೂ ಕೂಡ ರೀಅಬ್ಸಾರ್ಪ್ಷನ್ ಆಗತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಫ್ಲೋ ಚಾರ್ಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಷನ್ ಅಥವಾ ಯೂರಿನ್ ಫಾರ್ಮೇಶನ್ ಏನಾಗತ್ತೆ ಅಂತ. ನೆಕ್ಸ್ಟ್, ಸೊ ರಿಗಾರ್ಡಿಂಗ್ ದ ನೆಫ್ರಾನ್ ವಿ ಆಲ್ರೆಡಿ ಲರ್ನ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ. ಇನ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ಗೆ ಬಂದಾಗ ಸಸ್ಯಗಳಲ್ಲಿ ಹೇಗೆ ವಿಸರ್ಜನಾ ಕ್ರಿಯೆ ಆಗತ್ತೆ? ಸಸ್ಯಗಳಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ವಿಲ್ ಬಿ ಎಕ್ಸ್ಚೇಂಜ್ಡ್ ನಾ. ಸೊ ದ plants will also respire. So during that the carbon dioxide will be released as a waste. Next thing is the transpiration. Okay, transpiration ಇಂದ ಕೂಡ ಏನಾಗತ್ತೆ? ಎಕ್ಸೆಸ್ ವಾಟರ್ ಅಂದ್ರೆ ಸಸ್ಯಗಳಲ್ಲಿರುವ ಜಾಸ್ತಿ ನೀರು ಕೂಡ ಅಲ್ಲಿ ಆವಿಕರಣವಾಗಿ ಹೋಗತ್ತೆ. ನೆಕ್ಸ್ಟ್, ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ದ ಎಲೆಗಳಲ್ಲಿ ಸ್ಟೋರ್ ಆಗಿರ್ತವೆ ವೇಸ್ಟ್ ಪ್ರಾಡಕ್ಟ್ಸ್ ಅಂಡ್ ರಿಮೂವ್ಡ್ ವೆನ್ ದ ಲೀವ್ಸ್ ವಿಲ್ ಡ್ರೈ ಅಂಡ್ ಫಾಲ್. ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ಅಂತ ಏನ್ ಹೇಳ್ತೀವಿ, ಜೀವಕೋಶದ ರಸದಾನಿಗಳಲ್ಲಿ ತ್ಯಾಜ್ಯ ವಸ್ತುಗಳು ಶೇಖರಣೆ ಆಗಿರ್ತವೆ. ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಲೈಕ್ ಗಮ್ಸ್, ಅಂಟುಗಳು, ರೆಸಿನ್ಸ್. ಸೊ ದೀಸ್ ಆಲ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ಝೈಲಮ್ ಸೆಲ್ಸ್ ಅಥವಾ ಝೈಲಮ್ ಜೀವಕೋಶಗಳು ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಇವೆಲ್ಲ ಸ್ಟೋರ್ ಆಗಿರ್ತವೆ. So some waste products will also be removed by the roots. So ಇದು ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಬಗ್ಗೆ. ಸೊ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ನಾವೇನ್ ನೆನ್ಪಿಟ್ಕೋಬೇಕು ಅಂದ್ರೆ ಯೂರಿನ್ ಫಾರ್ಮೇಶನ್ ಎಲ್ಲಾಗತ್ತೆ, ಮ್ಯಾಕ್ಸಿಮಮ್ ಯೂರಿನ್ ಫಿಲ್ಟ್ರೇಷನ್ ಎಲ್ಲಾಗತ್ತೆ. ಅದಾದ್ಮೇಲೆ ಈ ಡೈವರ್ಸಿಟಿ, ಜೀವಿಗಳ ವೈವಿಧ್ಯತೆ ಅಂತ ಅಂತೀವಲ್ಲ, ಸೊ ಯಾವ ಉದಾಹರಣೆಗಳಲ್ಲಿ ಯಾವ ರೀತಿಯ ವಿಸರ್ಜನಾ ವ್ಯೂಹಗಳಿವೆ ಅಥವಾ ಎಕ್ಸ್ಕ್ರೀಟರಿ ಆರ್ಗನ್ಸ್, ಎಕ್ಸ್ಕ್ರೀಟರಿ ಸೆಲ್ಸ್ ಯಾವ್ಯಾವುದು ಯಾವ ಆನಿಮಲ್ಸ್ ಅಲ್ಲಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇದು HSTR ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ, TET ಆಸ್ ವೆಲ್ ಆಸ್ CTET. ಸೊ ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಇನ್ ದ ನೆಕ್ಸ್ಟ್ ಸೆಷನ್ we shall begin with other chapter. Until that, take care, have a nice day, bye bye.